ಎಸ್ ಸರ್, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ದಿಲೀಪ್ ಅವರೇ, ಈಗ ನೀವು ಸಮರ್ಥನೆ ಮಾಡ್ಕೊಳ್ತೀರಿ. ನಾವು ಯಾವ ಥರ ಪ್ರಶ್ನೆ ಕೇಳಿದ್ರು ಮಾಡ್ಕೊಳ್ತೀವಿ. ಬಟ್ ಜನಸಾಮಾನ್ಯರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿ ನನಗೆ 10,000 ಸಂಬಳ ಸಿಗ್ತಿದೆ, 15,000 ಸಂಬಳ ಸಿಗ್ತಿದೆ, ನಾನು ಹೆಂಗೆ ಬದುಕಬೇಕು ಬೆಂಗಳೂರಿನಲ್ಲಿ? ಉದಾಹರಣೆ ಸಮೇತ ನೀವು ಹೇಳಿ ನೋಡೋಣ ಹೆಂಗೆ ಬದುಕಬೇಕಂತೇಳಿ. ಸರ್ ನೋಡಿ, ಇವತ್ತು ಬೆಲೆ ಜಾಸ್ತಿ ಆಗಿದೆ. ಡೊಮೆಸ್ಟಿಕ್ ಸಿಲಿಂಡರ್ ಅಲ್ಲ, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಬೆಲೆ ಈಗ ಆಟೋಮೆಟಿಕ್ಕಾಗಿ 1,000 ರೂಪಾಯಿ ಜಾಸ್ತಿ ಆದಾಗ ಎಲ್ಲರಿಗೂ ಒಂದು ಆತಂಕ ಆಗುತ್ತೆ. ಅದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಅದನ್ನು ಅಕ್ಸೆಪ್ಟೆಡ್, ಅದು ಪಾಪ ಯಾರೋ PG ಮಾಲೀಕರು ಹೇಳ್ತಿದ್ರು, ಅವರ ಒಂದು ಭಾವನೆ ಅರ್ಥ ಆಗುತ್ತೆ ನಮಗೆ. ಆದರೆ ಇದ್ರ ಹಿಂದಿರ್ತಕ್ಕಂಥ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಇದು ನಾವು ಬಯಸಿದ್ದಂತಲ್ಲ, ಇದು ಅಂತಾರಾಷ್ಟ್ರೀಯ ಯುದ್ಧ ಅಂತಕ್ಕಂಥದ್ದು ಇದು ಭಾರತ ಬಯಸಿದ್ದಲ್ಲ. ಅದು ಯುದ್ಧ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮಾರು 15 ದಿವಸದಿಂದ 10 ರೂಪಾಯಿಯನ್ನು ಕಡಿಮೆ ಮಾಡಿದ್ರು ಸರ್. ಸೆಸ್, ಪೆಟ್ರೋಲ್ ಸೆಸ್ಸನ್ನು 19 ರೂಪಾಯಿ 90 ಪೈಸೆ ಇದ್ದಂಥ ಕೇಂದ್ರದ ಸೆಸ್ಸನ್ನು 10 ರೂಪಾಯಿ ಕಮ್ಮಿ ಮಾಡಿ 9 ರೂಪಾಯಿ 90 ಪೈಸೆಗೆ ಸೆಸ್ಸನ್ನು ಕಡಿಮೆ ಮಾಡಿ ಇಳಿಸೋದ್ರು ಸರ್. GST ಅಂತಕ್ಕಂಥದ್ದು ಇದಕ್ಕೆ ಪೆಟ್ರೋಲಿಯಂ ಬರಲ್ಲ, ಆದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಇರುತ್ತೆ. ಸೊ ಈ ಕಮರ್ಷಿಯಲ್ ಸಿಲಿಂಡ್ರಿಗೆ ಇರೋದ್ರಿಂದ ಮತ್ತೆ ಪೆಟ್ರೋಲಿಯಂ ರೇಟ್ ಬ್ಯಾಲೆನ್ಸ್ಡ್ ಆಗಿ ಇಷ್ಟು ದಿವಸ ಮೇಂಟೈನ್ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು. ಆದರೆ ಇಷ್ಟೊಂದು ಜಾಸ್ತಿ ಆಗಿರ್ತಕ್ಕಂಥದ್ದು ಮೂಲ ಕಾರಣ ಯಾವಾಗಲೂ ಸಹ ಕಮರ್ಷಿಯಲ್ ಸಿಲಿಂಡರ್ ಅಂತಕ್ಕಂಥದ್ದು ಮಾರುಕಟ್ಟೆ ಆಧಾರಿತ ಬೆಲೆ ಇರುತ್ತೆ ಸರ್. ಮಾರುಕಟ್ಟೆಯಲ್ಲಿ ಏನಿರುತ್ತೆ ಅದ್ರ ಆ ಒಂದು ಆಧಾರಿತ ಬೆಲೆ ಇರ್ತದೆ, ಅದಕ್ಕೋಸ್ಕರ ಜಾಸ್ತಿ ಆಗಿದೆ. ಇದೇನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರೋದಲ್ಲ. ಈಗ ಏರಿಕೆ ಅಂತ ನೀವು ಯುದ್ಧ ಶುರುವಾಗಿದೆ, ನೀವು ಯಾಕೆ ಲಾಸ್ಟ್ ಮಂತ್ ಹೋದ ತಿಂಗಳು ಯಾಕೆ ಮಾಡಲಿಲ್ಲ ಅಂತ ಸರ್ ನೋಡಿ, ಈಗ ಒಂದು ಬ್ಯಾರಲ್ ಬೆಲೆ ಇದ್ದಿದ್ದು ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ 75 ರಿಂದ 78 ರೂಪಾಯಿ ಒಂದು ಬ್ಯಾರಲ್ಗಿತ್ತು, $78 ಒಂದು ಬ್ಯಾರಲ್ಗಿತ್ತು. ಇವತ್ತು $120 ಒಂದು ಬ್ಯಾರಲ್ಗಾಗಿದೆ. ಆಲ್ಮೋಸ್ಟ್ 50% ಜಾಸ್ತಿ ಆಗಿದೆ, 50% ಜಾಸ್ತಿ ಆಗಿದೆ. ನೀವು ಬೇರೆ ದೇಶಗಳ ಕಂಪ್ಯಾರಿಸನ್ ತೆಗೆದುಕೊಳ್ಳಿ ಸರ್. ನೀವು ಬೇರೆ ದೇಶಗಳಲ್ಲಿ ಎಷ್ಟೆಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ. USA ನಲ್ಲಿ 46% ಜಾಸ್ತಿ ಆಗಿದೆ, UK ನಲ್ಲಿ 40%, ಚೀನಾದಲ್ಲಿ 16%, UAE ಸ್ವತಃ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ UAE ನಲ್ಲಿ 12%, ಸೌದಿ ಅರೇಬಿಯಾದಲ್ಲಿ 12%, ಜಪಾನಲ್ಲಿ 35%. ಸರ್, ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹ ಪೆಟ್ರೋಲಿಯಂ ಬೆಲೆ ಜಾಸ್ತಿ ಆಗಿದೆ, ಭಾರತದ ಮಾತ್ರ ಜಾಸ್ತಿ ಆಗಿಲ್ಲ. ಆದರೆ ಇಷ್ಟು ದಿವಸ ಕಾನ್ಸ್ಟೆಂಟ್ ಆಗಿ ಪೆಟ್ರೋಲಿಯಂ ಬೆಲೆಯನ್ನು ಇಟ್ಕೊಂಡಿದ್ದಾರಲ್ಲ ಕೇಂದ್ರ ಸರ್ಕಾರ. ಸರ್, ಈಗ ನೀವು ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಹೇಳ್ತಾ ಇದ್ರಿ, ಕಚ್ಚಾ ತೈಲ ಅಲ್ಲಿ ಕಡಿಮೆ ಇದ್ದಾಗ ಖರೀದಿ ಮಾಡೋದು, ಲಾಭ ಮಾಡ್ಕೊಳ್ಳೋದು, ಜಾಸ್ತಿ ಆದಾಗ ಜನರ ಮೇಲೆ ಹಾಕೋದು. ನೋ, ಇದು ದೊಡ್ಡ ಮಿಸ್ಕನ್ಸೆಪ್ಷನ್ ಸರ್. ಜನಗಳಿಗೆ ನಾವು ಇದನ್ನು ತಪ್ಪು ಮಾಹಿತಿ ಕೊಡೋದು ಬೇಡ ಸರ್. ನೋಡಿ, ಒಂದು ಲೀಟರ್ ಪೆಟ್ರೋಲ್ ತೆಗೆದುಕೊಂಡ್ರೆ ಮೂಲ ಬೆಲೆ 56 ರೂಪಾಯಿ ಇದೆ ಸರ್. ನಾವು ಪೆಟ್ರೋಲ್ ಸೆಸ್ ಆಗ್ತಾ ಇದ್ದು ಕೇಂದ್ರದಿಂದ ಒಂದು ಮೂಲ ಬೆಲೆ ಅಂತಂದ್ರೆ ಅದು ಮಾರುಕಟ್ಟೆಯಿಂದ ಬರ್ತಕ್ಕಂಥ ಬೆಲೆ 56 ರೂಪಾಯಿ ಇತ್ತು. ನಾವು ಆಗ್ತಾ ಇದ್ದಂಥ ಸೆಸ್ಸು 19 ರೂಪಾಯಿ 90 ಪೈಸೆ ಆಗ್ತಾ ಇದ್ದು. ರಾಜ್ಯ ಸರ್ಕಾರ ಕರ್ನಾಟಕ 29% ಆಗ್ತಾ ಇತ್ತು. ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಸೆಸ್ ಆಗ್ತಾ ಇದ್ದಂಥದ್ದು ನಮ್ಮ ರಾಜ್ಯ ಸರ್ಕಾರ. ಮೊದಲನೇದು ತೆಲಂಗಾಣ 35% ಆಗ್ತಾ ಇದೆ ಸರ್. ಈಗ 19 ರೂಪಾಯಿ 90 ಪೈಸೆ ಇದ್ದಂಥ ಸೆಸ್ಸನ್ನು 10 ರೂಪಾಯಿ ಕಮ್ಮಿ ಮಾಡಿ 9 ರೂಪಾಯಿ 90 ಪೈಸೆ ಇಳಿಸಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಆಗಿರೋದ್ರಿಂದ ಜನಗಳ ಮೇಲೆ ಏನಾದರೂ ಒಬ್ಬ ಕನ್ಸರ್ನ್ ಇದ್ರೆ ಅವ್ರು 29% ಹಾಕಿರೋದು ಒಂದು 10% ಕಡಿಮೆ ಮಾಡಲಿ. ಕಡಿಮೆ ಮಾಡಿಬಿಟ್ಟು ಇಡೀ ಇದು ಜಾಗತಿಕ ಸಮಸ್ಯೆ, ಇದು ಭಾರತ ಸಮಸ್ಯೆ ಅಲ್ಲ, ಇದು BJP ಅಥವಾ ಮೋದಿ ಅವ್ರ ತಗೊಂಬಂದಿರ್ತಕ್ಕಂಥ ಸಮಸ್ಯೆನಲ್ಲ. ಈ ಸಮಸ್ಯೆನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರ್ಕೊಂಡು ಫೇಸ್ ಮಾಡಬೇಕು, ಇದನ್ನು ಎದುರಿಸಬೇಕು ನಾವು. ಇದು ಸಮಸ್ಯೆ ಯುದ್ಧ ಇವತ್ತು ನಿಲ್ಲುತ್ತೋ, ನಾಳೆ ನಿಲ್ಲುತ್ತೋ, ಇನ್ನೊಂದು ನಿಲ್ಲುತ್ತೋ ಗೊತ್ತಿಲ್ಲ ಸರ್. ಈಗ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದೀವಿ. ಒಪೆಕ್ ನೇಷನ್ಸ್ಗಳಿಂದ ಯಾವ ರೀತಿ ತರಿಸ್ಕೊಳ್ಳೋದು ಅಂತ ಹುಡುಕ್ತಾ ಇದ್ದೀವಿ. ಈಗ ಸೌದಿ ಅರೇಬಿಯಾದಿಂದ ನಾವು ಹೊರಗಡೆ ತರಿಸ್ಕೊತಾ ಇದ್ದೀವಿ. ಈಸ್ಟ್ ವೆಸ್ಟ್ ಪೈಪ್ಲೈನ್ ಮೂಲಕ ರೆಡ್ ಸಿ ಮುಖಾಂತರ ತರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ UAE ಪರ್ಯಾಯ ಪುಜೇರಾ ಬಂದರ ಮೂಲಕ ತರಿಸ್ಕೊಳ್ತಾ ಇದೀವಿ. ಹರ್ಮುಜ್ ಜಲಸಂಧಿಯನ್ನು ತಪ್ಪಿಸಿ ನಾವು ಬೇರೆ ಬೇರೆ ಕಡೆ ತರಿಸ್ಕೊಳ್ತಕ್ಕಂಥ ಕೆಲಸವನ್ನ, ಪರ್ಯಾಯ ಮಾರ್ಗವನ್ನ ಕೇಂದ್ರ ಸರ್ಕಾರ ಹುಡುಕ್ತಾ ಇದೆ. ಸೊ ಅಲ್ಲ, ನಮ್ಗೆ ಗೊತ್ತಿದೆ ಸರ್, ಯುದ್ಧ ಆಗುತ್ತೆ ಅಂತ ಮುನ್ಸೂಚನೆ ಇತ್ತು. ಯುದ್ಧ ಆದ್ಮೇಲೂ ಕೂಡ ನಮ್ಗೆ ಅವಕಾಶಗಳಿದ್ವು. ಅವಾಗ ಸ್ಟಾಕ್ ಮಾಡ್ಕೊಳ್ಳಿ LPG ಅಂತ ಹೇಳಿ ಕುವೈತಲ್ಲಿ ಅಲ್ಟರ್ನೇಟ್ ವ್ಯವಸ್ಥೆ ಯಾಕೆ ಮಾಡಿಲ್ಲ ಅಂತ, ಯಾಕೆ ನೀವು ಅರ್ಜೆಂಟ್ ಅಲ್ಲಿ ಈಗ ಜನರ ಮೇಲೆ ಹೊರೆ ಹಾಕ್ತಿದ್ರಿ ಅಂತ ಹೇಳಿ. ಪೆಟ್ರೋಲಿಯಂ ಅನ್ನ ನಾವು 75 ದಿವಸಕ್ಕೆ ರಿಸರ್ವ್ ಮಾಡತಕ್ಕಂಥ ಕೆಪಾಸಿಟಿ ಭಾರತದಲ್ಲಿದೆ. ಅಲ್ಲ, 100-200 ರೂಪಾಯಿ ಮಾಡಿದ್ರು ಓಕೆ ಸರ್, 900 ರೂಪಾಯಿ ಅಂದ್ರೆ ಹೆಂಗ್ ತಡ್ಕೊಳಕ್ಕಾಗುತ್ತೆ? ನಿಮ್ಗೆ ಅರ್ಥ ಆಯ್ತು. ಅದೇ LPG ಅನ್ನ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 15 ದಿವಸಕ್ಕೆ ನಾವು ಸ್ಟೋರ್ ಮಾಡಬಹುದು. LPG ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪೆಟ್ರೋಲಿಯಂ ಅನ್ನ ಸ್ಟೋರೇಜ್ 75 ದಿವಸಕ್ಕೆ ಸ್ಟೋರೇಜ್ ಮಾಡುವಷ್ಟು ಕೆಪಾಸಿಟಿ ನಾವು ತೆಗೆದುಕೊಂಡು ಹೋಗಿದ್ದೀವಿ. ಬೇರೆ ಬೇರೆ ದೇಶಗಳು, ವೆಂಜುವೆಲಾ ಇಂದ, ಸೌತ್ ಆಫ್ರಿಕಾದಿಂದ, ರಷ್ಯಾದಿಂದ ನಾವು ಇವತ್ತು ತರಿಸ್ಕೊತಾ ಇದೀವಿ ಕಚ್ಚಾ ತೈಲವನ್ನ. ಸುಮಾರು 60% ನಾವು ಬೇರೆ ದೇಶ, ಅದೇ ಕತಾರ್ ಮೇಲೆ ಡಿಪೆಂಡ್ ಆಗಿತ್ತು. ಕತಾರ್ನಲ್ಲಿ ಯಾವಾಗ ಕತಾರ್ನ ಒಂದು ಘಟಕವನ್ನ ಇದೇ ಇರಾನ್ ಹೊಡೆದಾಕ್ತೋ, ಆಗ ಹೊಡೆದಾಕಾದ್ಮೇಲೆ ಅದು ರಿಪೇರಿ ಆಗ್ಲಿಕ್ಕೆ 5 ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಜಾಗತಿಕ ಸಮಸ್ಯೆ ಆಗಿದೆ.
ಸಮಸ್ಯೆ ಬಗೆಹರಿಯವರೆಗೂ ನಾನು ಜನರಲ್ಲಿ ಕ್ಷಮೆ ಕೇಳ್ತೀನಿ. ದಯಮಾಡಿ ಇದೊಂದು ಜಾಗತಿಕ ಸಮಸ್ಯೆ ಆಗಿದೆ. ಅಲ್ಲ ಅದು ಓಕೆ, ಸರಿಪಡಿಸ್ತಕ್ಕಂಥ- ಅಲ್ಲ ಯುದ್ಧ ನಿಂತ್ರೆ ಅಥವಾ ಕಡಿಮೆ ಆದ್ರೆ ಮತ್ತೆ ಅದು ಕಡಿಮೆ ಮಾಡ್ಬೋದು. 100% ಆಗುತ್ತೆ ಸರ್. ಜಾಗತಿಕ ಸಮಸ್ಯೆ ಬಗೆಹರಿದ ಮೇಲೆ ಸಮಸ್ಯೆ ಕಡಿಮೆ ಆಗ್ಲೇಬೇಕು. ಅದನ್ನ ಆ ಒಂದು ಯಾವ ರೀತಿ ಸರಿಪಡಿಸಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಅದು ಹುಡುಕ್ತಾ ಇದೆ. ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ. ಎಸ್ ನಟರಾಜ್ ಗೌಡ್ರೆ, ಈಗ